ನಟಿ ರನ್ಯಾ ರಾವ್ ಅಕೌಂಟ್ಗೆ 40 ಲಕ್ಷ ರೂಪಾಯಿ ಹಣ ವರ್ಗಾವಣೆಯಾಗಿರುವುದರ ಬೆನ್ನು ಬಿದ್ದಿದೆ ಇಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಚುರುಕುಗೊಳಿಸಿದೆ. ಚಾರಿಟೇಬಲ್ ಟ್ರಸ್ಟ್ ಅಕೌಂಟ್ನಿಂದ 40 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿರುವಂಥದ್ದು. ಚಾರಿಟೇಬಲ್ ಟ್ರಸ್ಟ್ನ ಹಣವನ್ನು ಖಾಸಗಿ ವ್ಯಕ್ತಿಗೆ ವರ್ಗಾಯಿಸಿದ್ದೇಕೆ ಅನ್ನೋದು ಈಗ ಇಡಿ ವರ್ಷನ್. ಹಣ ವರ್ಗಾವಣೆ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಆಂಗಲ್ನಲ್ಲಿ ಕಡತಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಹಾಗಾಗಿ ಇಡಿ ಇನ್ವೆಸ್ಟಿಗೇಷನ್ನಲ್ಲಿ ಮುಂದಿನ ಬೆಳವಣಿಗೆಗಳು ಸದ್ಯಕ್ಕಂತೂ ಕುತೂಹಲ ಕಾರಣವಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಈಗ 40 ಲಕ್ಷ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿರುವಂತಹ ವಿಚಾರದಲ್ಲಿ ಇಡಿ ಬೆನ್ನು ಬಿದ್ದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಈ 40 ಲಕ್ಷ ರೂಪಾಯಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ ಅಂತ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರಿಟಬಲ್ ಟ್ರಸ್ಟ್ನಿಂದ ಹಣವನ್ನು 40 ಲಕ್ಷವನ್ನು ಯಾವ ಮಾನದಂಡವನ್ನು ಇಟ್ಕೊಂಡು ವರ್ಗಾವಣೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಬೇಕಾಗಿರುವಂಥದ್ದು. ಇಡಿ ಅಧಿಕಾರಿಗಳು ಇದೇ ಪ್ರಶ್ನೆಯನ್ನು ಇಟ್ಕೊಂಡು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ವಿಚಾರಣೆಯನ್ನು ನಡೆಸೋ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದ ಮಾಹಿತಿ ಹೊರಗಡೆ ಬಂದಿರುವಂಥದ್ದು, ಯಾವುದೇ ರೀತಿಯ ಅಧಿಕೃತವಾದ ದಾಖಲೆಗಳನ್ನು ಇಟ್ಕೊಂಡು ಅಥವಾ ಅಧಿಕೃತವಾದ ಮಾಹಿತಿಗಳನ್ನು ಇಟ್ಕೊಂಡು ಅದಕ್ಕೆ ಡೆಬಿಟ್ ಕಾರ್ಡ್ಗೆ ಅಂದರೆ ಕ್ರೆಡಿಟ್ ಕಾರ್ಡ್ ಏನಿತ್ತು ಆ ಕ್ರೆಡಿಟ್ ಕಾರ್ಡ್ಗೆ 40 ಲಕ್ಷ ಹಣವನ್ನು ಪಾವತಿಯನ್ನು ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಒಂದು ಚಾರಿಟೇಬಲ್ ಟ್ರಸ್ಟಿಂದ ಒಂದಷ್ಟು ಹಣ ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೆ ಒಂದಷ್ಟು ಮಾನದಂಡಗಳಿರ್ತವೆ, ಒಂದಷ್ಟು ರೂಪರೇಷೆಗಳಿರ್ತವೆ. ಆ ರೂಪರೇಷೆಗಳನ್ನು ಇವರು ಪಾಲನೆಯನ್ನು ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕೇವಲ ಮೌಖಿಕವಾಗಿ ಹೇಳಿದಂಥ ಮಾಹಿತಿಯನ್ನು ಆಧರಿಸಿ ಇಟ್ಕೊಂಡು 40 ಲಕ್ಷ ಹಣವನ್ನು ಟ್ರಾನ್ಸಾಕ್ಷನ್ ಅನ್ನು ಕೊಡ್ತಾರೆ. ಟ್ರಾನ್ಸಾಕ್ಷನ್ ಅನ್ನು ಕೊಡೋ ಸಂದರ್ಭದಲ್ಲಿ ಸಾಕಷ್ಟು ನಿಯಮಾವಳಿಗಳನ್ನು ಗಾಳಿಗೆ ತೂರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಅದನ್ನು ಇಟ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾದ ಅಂಶ ಏನು, ಇಡೀ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಆ ಎಜುಕೇಷನ್ ಟ್ರಸ್ಟ್ಗಳ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಪ್ರಮುಖವಾದ ಅಂಶ ಏನಂದರೆ ಆ 40 ಲಕ್ಷದ ಹಣದಲ್ಲಿ ಇವರು 11 ಬಾರಿಗೂ ಹೆಚ್ಚು ಬಾರಿ ದುಬೈಗೆ ಏರ್ ಟಿಕೆಟನ್ನು ಬುಕ್ಕನ್ನು ಮಾಡಿದ್ದಾರೆ. ಜೊತೆಗೆ ದುಬೈನಲ್ಲಿದ್ದಂಥ ವೀರಾ ಜ್ಯುವೆಲರ್ಸ್ ಅಂತ ಏನಿತ್ತು, ವೀರಾ ಜ್ಯುವೆಲರ್ಸಲ್ಲಿ ಇವರ ಆರ್ಥಿಕ ವ್ಯವಹಾರಗಳು ನಡೆದಿದ್ದಾವೆ ಆ ಡೆಬಿಟ್ ಕಾರ್ಡ್ನ ಮೂಲಕ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಬಹಿರಂಗ ಆಗ್ತಾ ಇರುವಂಥದ್ದು. ಈ ಎಲ್ಲ ಮಾಹಿತಿಗಳನ್ನು ಇಟ್ಕೊಂಡು ಇಡಿ ಅಧಿಕಾರಿಗಳು ತಲಾಶನ ನಡೆಸ್ತಾ ಇದ್ದಾರೆ, ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆ 40 ಲಕ್ಷ ಹಣದ ಟ್ರಾನ್ಸಾಕ್ಷನ್ ಅನ್ನು ಮಾಡಲಿಕ್ಕೆ ಯಾವ ಮಾಹಿತಿಗಳು ಬಂತು ಅಂದರೆ ಪ್ರಭಾವಿ ವ್ಯಕ್ತಿಯ ಒಬ್ಬರ ಸೂಚನೆಯ ಮೇರೆಗೆ ಹಣ ವರ್ಗಾವಣೆ ಆಯಿತು ಅಂತೇಳಿ ನಿನ್ನೆ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆಯನ್ನು ಮಾಡಿದ್ರು. ಆ ಪ್ರಭಾವಿ ವ್ಯಕ್ತಿ ಯಾರು ಅಂದರೆ ಅವರ ಮೌಖಿಕ ಸೂಚನೆಯನ್ನ ಕೊಟ್ಟಂತವ್ರು ಯಾರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ 2ನೇ ದಿನವೂ ಕೂಡ ಇಡಿ ದಾಳಿ ಮುಂದುವರೆದಿದೆ. ದಾಖಲಾತಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇಡಿ ಆಫೀಸರ್ಸ್. ಚೀಫ್ ಅಕೌಂಟೆಂಟ್ನಿಂದ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಚೀಫ್ ಅಕೌಂಟೆಂಟ್ ಸತೀಶ್ ಚಂದ್ರ ಬಾಬು ಬಳಿ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗಿದೆ. ನಿನ್ನೆ ಮಗಳ ಮದುವೆ ಇದ್ದಿದ್ದರಿಂದ ವಿಚಾರಣೆಗೆ ಹಾಜರಾಗಿರಲಿಲ್ಲ ಚೀಫ್ ಅಕೌಂಟೆಂಟ್. ಇವತ್ತು ಕಚೇರಿಗೆ ಬರಲಿಕ್ಕೆ ಇಡಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ರು. ಈ ಸೂಚನೆಯ ಮೇರೆಗೆ ಚೀಫ್ ಅಕೌಂಟೆಂಟ್ ಇವತ್ತು ಇಡಿ ಅಧಿಕಾರಿಗಳ ವಿಚಾರಣೆಯನ್ನು ಫೇಸ್ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ 40 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಇಡಿ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂತು ಅಂಥೇಳಿ ಒಂದು ಕಡೆ ರೇಡ್ ಮುಂದುವರಿತಾ ಇದೆ, ಅದರ ನಡುವೆ ಚೀಫ್ ಅಕೌಂಟೆಂಟ್ನ ವಿಚಾರಣೆ ಕೂಡ ನಡೆಸಿರುವಂತಹದ್ದು, ಏನೆಲ್ಲ ಆಗ್ತಾ ಇದೆ ಅಂತ? ಎಸ್ ಪ್ರೇಮ್, ಇವತ್ತು 2ನೇ ದಿನ ಏನು ಇಡಿ ಅಧಿಕಾರಿಗಳ ಕಡತಗಳ ಪರಿಶೀಲನೆ ಮುಂದುವರೆದಿರುವಂಥದ್ದು. ಏನು ತುಮಕೂರಿನಲ್ಲಿರುವಂಥ ಹೆಗ್ಗೆರೆಯಲ್ಲಿ ಇರುವಂಥ ಮೆಡಿಕಲ್ ಕಾಲೇಜು ಮತ್ತು SSIT ಕಾಲೇಜು ಎರಡೂ ಕಡೆ ಕೂಡ ಏಕಕಾಲಕ್ಕೆ ದಿನ ದಾಳಿ ನಡೆಸಿದ್ರು. ಇವತ್ತು ಕೂಡ ಅದು ಮುಂದುವರಿಸಿದ್ದಾರೆ. ಇವತ್ತಿನ ಬೆಳವಣಿಗೆ ಅಂತ ಹೇಳಿದ್ರೆ ಚೀಫ್ ಆಫೀಸರ್ನ ಅಕೌಂಟೆಂಟ್ ಆಫೀಸರ್ನ ಕರೆತಂದು ಏನು ಎಲ್ಲ ರೀತಿಯ ಕಡತಗಳ ಪರಿಶೀಲನೆ ಮಾಡಿದ್ದಾರೆ ಮತ್ತು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ನಿನ್ನೆ ದಿನ ಸತೀಶ್ ಚಂದ್ರ ಅವರ ಮಗಳ ಮದುವೆ ಇತ್ತು, ಹಾಗಾಗಿ ಅವರನ್ನು ವಿಚಾರಣೆ ಮಾಡಿರಲಿಲ್ಲ. ಇವತ್ತು ಖುದ್ದು ಹಾಜರಾಗುವಂತೆ ಹೇಳಿ ಎಲ್ಲ ರೀತಿಯ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ 40 ಲಕ್ಷ ಟ್ರಾನ್ಸಾಕ್ಷನ್ ಬಗ್ಗೆಯೂ ಕೂಡ ಅಲ್ಲಿ ಕೇಳಿದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯವಿದೆ. ಅದರ ಜೊತೆಗೆ ಕಳೆದ ವರ್ಷ ಏನು HMS ಕಾಲೇಜನ್ನು ಅವರು ಖರೀದಿ ಮಾಡಿದ್ರು ಅಂದರೆ ಮಾಜಿ ಶಾಸಕರಿಂದ, ಸೊ ಅದರ ಸುಮಾರು 96 ಕೋಟಿಗೆ ಏನು ಖರೀದಿ ಮಾಡಿರುವಂಥದ್ದು, ಅದ ಎಲ್ಲ ಹಣವೂ ಕೂಡ ನೇರವಾಗಿ ಆ ಕಾಲೇಜಿಗೆ ಹೋಗಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಏನು ತನಿಖೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.